ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕೇ ಬಿಡ್ತಾ ಸಾಕ್ಷ್ಯ. ಮಳೆ ಮಧ್ಯೆಯೂ ಸತ್ಯಕ್ಕಾಗಿ ಎಸ್ಐಟಿ ಶೋಧ. ಮೊಹಾಂತಿ ಭೇಟಿಗೆ ದೂರುದಾರ ಕೇಳ್ತಿರುವುದು ಯಾಕೆ? ಇದುವೇ ಇಂದಿನ ಚದುರಂಗದ ವಿಶೇಷ. ಕುರುಹು ಪತ್ತೆ ಶುರು. ದೂರುದಾರ ಮಾಸ್ಕ್ ಮ್ಯಾನ್ ಹೂತಿಟ್ಟಿದ್ದಾನೆ ಎನ್ನಲಾಗಿರುವಂತಹ ಸಮಾಧಿಗಳನ್ನು ಅಗಿಯುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ ಈ ಒಂದು ಕೆಲಸದಲ್ಲಿ ನಿರತವಾಗಿದೆ. ಬಹಳ ಸೂಕ್ಷ್ಮವಾದಂತಹ ಪ್ರಕ್ರಿಯೆ ಇದು. ಯಾಕಂದರೆ ಇಲ್ಲಿ ಸಿಗಬಹುದಾಗಿರುವ ಪ್ರತಿಯೊಂದು ಮೆಟೀರಿಯಲ್ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ. ಈ ಶೋಧ ಕಾರ್ಯಾಚರಣೆ ಈಗ ಮುಂದುವರಿಯುವ ಸಂದರ್ಭದಲ್ಲೇ ನಿನ್ನೆ ನಾವೇ ರಿಪೋರ್ಟ್ ಮಾಡಿದ್ವಿ, ಪಾಯಿಂಟ್ ನಂಬರ್ 1ರಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಿರಲಿಲ್ವಂತೆ ಅನ್ನುವಂಥದ್ದು. ಅಧಿಕೃತವಾಗಿ ಎಸ್ಐಟಿ ಎಲ್ಲೂ ಹೇಳಿಲ್ಲ ಅನ್ನುವಂಥ ಅಂಶವನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ವಿ. ಯಾಕಂದರೆ ಇಲ್ಲಿ ಅತ್ಯಂತ ನಿಖರ ವರದಿಯನ್ನು ಮಾಡ್ತಾ ಇದ್ವಿ ಮತ್ತು ಯಾವ್ಯಾವ ವಿಚಾರಗಳು ಇದ್ದಾವೆ ಅನ್ನೋದನ್ನು ಮಾತ್ರ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲೇ ಇವತ್ತು ಈಗ ಒಂದಿಷ್ಟು ಮಾಹಿತಿಯನ್ನು ಅಧಿಕೃತವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೋಗೋದಿದ್ರೆ ಎಸ್ಐಟಿಗೆ ಸೈಟ್ ನಂಬರ್ 1ರಲ್ಲಿ ಅಂದರೆ ಮೊದಲ ಪ್ಲೇಸ್ ಏನು ಅಗದಿದ್ದಾರೆ, ಮೊದಲ ಪಾಯಿಂಟ್ ಏನು ಅಗೆದಿದ್ದಾರೆ, ಅಲ್ಲಿ ಮಹತ್ವದ 2 ID ಕಾರ್ಡ್ಗಳು ಸಿಕ್ಕಿದೆ. ಈ ID ಕಾರ್ಡ್ಗಳು ಏನನ್ನು ಹೇಳ್ತವೆ, ಯಾರ ಕಡೆಗೆ ಬುಟ್ಟು ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದ್ದೇ ಇದೆ. ಸುದೀರ್ಘ ಉತ್ಖನನ ನಡೆದಿದೆ. ಮಾರ್ಕ್ ಮಾಡಿರುವ ಸ್ಥಳಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪಾಯಿಂಟ್ ನಂಬರ್ 1ರಲ್ಲಿ 2 ID ಕಾರ್ಡ್ಗಳು ಪತ್ತೆಯಾಗಿರುವುದು. ಪಾಯಿಂಟ್ ನಂಬರ್ 1ರಲ್ಲಿ 2 ID ಕಾರ್ಡ್ಗಳು ಪತ್ತೆಯಾಗಿದೆ. ಪಾಯಿಂಟ್ ನಂಬರ್ 2 ಮತ್ತು ಪಾಯಿಂಟ್ ನಂಬರ್ 3ರಲ್ಲಿ ಇದುವರೆಗೆ ಏನು ಪತ್ತೆಯಾಗಿದೆ ಅನ್ನೋದನ್ನು ಎಸ್ಐಟಿ ಅವರು ದೃಢಪಡಿಸಿಲ್ಲ. ಅವರ ಪ್ರಕಾರ ಅಲ್ಲಿ ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 1ರಲ್ಲೂ ಕೂಡ ಅಸ್ಥಿಪಂಜರದ ಕುರುಹು ಸಿಕ್ಕಿರೋದ್ರ ಬಗ್ಗೆ ದೃಢಪಡಿಸಿಲ್ಲ. ಆದರೆ ಅಲ್ಲಿ 2 ID ಕಾರ್ಡ್ಗಳು ಸಿಕ್ಕಿದ್ದಾವೆ. ಈ 2 ID ಕಾರ್ಡ್ಗಳಲ್ಲಿ ಒಂದು ಪಾನ್ ಕಾರ್ಡ್ ಇದೆ, ಒಂದು ಡೆಬಿಟ್ ಕಾರ್ಡ್ ಇದೆ. ಇವೆರಡೂ ಕೂಡ ಪತ್ತೆಯಾಗಿದ್ದಾವೆ. ಸಮಾಧಿ ಅಗಿಯುವಂತಹ ಸಂದರ್ಭದಲ್ಲಿ ದೊರೆತಿರುವಂತಹ 2 ID ಕಾರ್ಡ್ಗಳಿವೆ. ಈ ದೊರೆತಿರುವಂತಹ ID ಕಾರ್ಡ್ಗಳ ಬಗ್ಗೆ ಎಸ್ಐಟಿ ತನಿಖೆಯನ್ನು ಆರಂಭಿಸಿದೆ. ಭಾರಿ ಕುತೂಹಲವನ್ನು ಕೆರಳಿಸಿದೆ ಎಸ್ಐಟಿಯ ಕಾರ್ಯಾಚರಣೆ. ಡೆಬಿಟ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಅದರಲ್ಲಿ ಪ್ಯಾನ್ ನಂಬರ್ ಇದ್ದರೆ ಅಥವಾ ಡೆಬಿಟ್ ಕಾರ್ಡ್ನ ನಂಬರ್ ಇದ್ದರೆ ಆ ವ್ಯಕ್ತಿ ಯಾರು ಅನ್ನೋದನ್ನು ಹುಡುಕುವಂಥದ್ದು ಸುಲಭ ಆಗಬಹುದು. ಆದರೆ ಇಷ್ಟು ವರ್ಷಗಳ ನಂತರವೂ ಕೂಡ ಆ ID ಕಾರ್ಡ್ಗಳಲ್ಲಿ ನಿಖರವಾದಂಥ ಅಂಶಗಳು ಇದಾವ, ಉಲ್ಲೇಖ ಆಗಿರುವಂಥ ಅಂಶಗಳು ಇದಾವ ಇಲ್ವಾ ಅಂತ ನೋಡಬೇಕು. ಆದರೆ ಇವತ್ತು ಕೂಡ ಬೇರೆ ಬೇರೆ ಪಾಯಿಂಟ್ಗಳನ್ನೇನು ಆತ ಮಾಡಿಸಿದ್ದ, ಆ ಪಾಯಿಂಟ್ಗಳಲ್ಲಿ ಈಗ ಅಗಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಶವಗಳನ್ನು ಹುಡುಕುವಂತಹ ಕೆಲಸ. ಹೀಗಾಗಿ ಶವಗಳನ್ನು ಹುಡುಕುವಂತಹ ಕೆಲಸದಲ್ಲಿ ಭಾಳಷ್ಟು ವಿಳಂಬ ಇದ್ದೇ ಇರುತ್ತೆ, ಸರ್ವೇ ಸಾಮಾನ್ಯ, ಸಹಜ. 2ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಏನೂ ಇಲ್ಲ, ಅಲ್ಲಿ ಏನೂ ಸಿಕ್ಕಿಲ್ಲ. ಅಂದರೆ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿಲ್ಲ. ಆದರೆ ಬೇರೆ ಕಡೆಗಳಲ್ಲಿ ಸಿಕ್ಕಿರುವಂಥದ್ದು ID ಕಾರ್ಡ್. ದೂರುದಾರ ಗುರುತಿಸಿದಂತಹ 2ನೇ ಪಾಯಿಂಟ್ನಲ್ಲಿ 2ನೇ ದಿನ ಉತ್ಖನನ ಮಾಡಲಾಗಿದೆ. 2ನೇ ದಿವಸದಲ್ಲಿ ಅಗಿದು ತೋಡಿದರೂ ಕೂಡ 2ನೇ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿಲ್ಲ. ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಅಗಿದು ನೋಡಿದ್ದಾರೆ, ಆದರೆ ಏನೂ ಕೂಡ ಸಿಕ್ಕಿಲ್ಲ. 6 ಅಡಿ ಉದ್ದ, 5 ಅಡಿ ಅಗಲ ಅಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರದ ರಹಸ್ಯಗಳು ಸಿಕ್ಕಿಲ್ಲ ಅಂತ ಹೇಳಿ. ಹಾಗಾದರೆ 3ನೇ ಪಾಯಿಂಟಲ್ಲಿ ಏನಾಯಿತು? ಅಲ್ಲೂ ಕೂಡ ಸದ್ಯಕ್ಕೆ ಎಸ್ಐಟಿ ದೃಢಪಡಿಸಿರೋದ್ರ ಪ್ರಕಾರ, ಎಸ್ಐಟಿ ಮೂಲಗಳ ಮಾಹಿತಿಯ ಪ್ರಕಾರ, ಇದು ಅಧಿಕೃತವಾಗಿ ಎಸ್ಐಟಿನೂ ಕೂಡ ದೃಢಪಡಿಸಿಲ್ಲ. ಎಸ್ಐಟಿ ಮೂಲಗಳ ಮಾಹಿತಿ ಇದು. ದೂರುದಾರ ಗುರುತಿಸಿರುವಂತಹ 3ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಅಲ್ಲೂ ಕೂಡ ಅಗಿಲಾಗಿದೆ. ದೂರುದಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯವೂ ಕೂಡ ನಡೆದಿದೆ. 3ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ಕಾರ್ಯ ನಡೆದಿದೆ. ಈ 3ನೇ ಪಾಯಿಂಟ್ನಲ್ಲಿ 4 ಅಡಿ ಉದ್ದ, 5 ಅಡಿ ಅಗಲ ಆಗಿದ್ರೂ ಕೂಡ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. 4 ಅಡಿ ಉದ್ದ, 5 ಅಡಿ ಅಗಲ ಈ ಪ್ರದೇಶದಲ್ಲಿ ಹುಡುಕಿದ್ದಾರೆ, ಆದರೆ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಆ ವ್ಯಕ್ತಿ ಹೇಳಿರುವಂತಹ ಪ್ರದೇಶದಲ್ಲಿ ಹುಡುಕುವಂತಹ ಕೆಲಸವನ್ನು ಮಾಡಲಾಗಿದೆ. 4ನೇ ಪಾಯಿಂಟ್ಗೆ ಶಿಫ್ಟ್ ಆಗಿದೆ ಉತ್ಖನನ ಟೀಮ್. 3 ಕಡೆಗಳಲ್ಲಿ ಸಮಾಧಿಯನ್ನು ಅಗದ ನಂತರ, ಅಂದರೆ ಆತ ಎಲ್ಲಿ ಹೂತಿಟ್ಟಿದ್ದಾನೆ ಅಂತ ಹೇಳಿದ್ದಾನೆ, ಆ ಪ್ರದೇಶಗಳನ್ನು ಅಗದ ನಂತರ ಈಗ 4ನೇ ಕಡೆಗೆ ಶಿಫ್ಟ್ ಆಗಿದೆ. ಇಲ್ಲಿ
ಪ್ರಣವ್ ಅವರನ್ನು ಭೇಟಿ ಆಗಬೇಕು, ಪ್ರಣವ್ ಮೊಹಾಂತಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಆತ ಬೇಡಿಕೆಯನ್ನು ಇಡ್ತಾ ಇದ್ದಾನೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಗೆ ದೂರುದಾರ ಬೇಡಿಕೆಯನ್ನು ಮುಂದಿಟ್ಟಿದ್ದಾನೆ. ಅಂದರೆ ಆತನ ಹತ್ರ ಇನ್ನೂ ಕೂಡ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಇರಬಹುದು ಅಥವಾ ಹೇಳುವಂಥದ್ದು ಇರಬಹುದು. ಆತನಿಗೆ ಒಂದಿಷ್ಟು ಅನುಮಾನಗಳು ಕೂಡ ಇರಬಹುದು. ಪಾಯಿಂಟ್ ನಂಬರ್ 9, 10 ಹಾಗೂ 11ರಲ್ಲಿ ಮೊದಲು ಶೋಧಿಸುವುದಕ್ಕೆ ಆತ ಬೇಡಿಕೆಯನ್ನು ಇಡ್ತಾ ಇದ್ದಾನಂತ. ಇಲ್ಲಿ ಬೇಡ, ಪಾಯಿಂಟ್ ನಂಬರ್ 9, 10, 11ರಲ್ಲಿ ನೀವು ಮೊದಲು ಹುಡುಕೋಣ, ನಂತರ ಇವುಗಳಲ್ಲಿ ಹುಡುಕೋಣ ಅನ್ನೋದು. ಯಾವ ಕಾರಣಕ್ಕಾಗಿ ಆತ ಹೇಳಿದ್ದಾನೆ ಗೊತ್ತಿಲ್ಲ. ಬಹುಶಃ ಅದು ನದಿ ದಂಡೆ ಇದೆ, ಆ ಕಾರಣಕ್ಕಾಗಿ ಇಲ್ಲಿ ಇದೆಯೋ ಇಲ್ಲೋ ಅನ್ನುವಂಥ ಅನುಮಾನ ಆತನಿಗಿದೆಯಾ ಗೊತ್ತಿಲ್ಲ. ಅದು 9, 10, 11ರಲ್ಲಿ ಮೊದಲಿಗೆ ಶೋಧಿಸಬೇಕು. ಮತ್ತು ಮೊಹಾಂತಿಯವರ ಸಮ್ಮುಖದಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನಕ್ಕೆ ಅನಾಮಿಕ ಪಟ್ಟು ಹಿಡಿದಿದ್ದಾರೆ. ಅವರೇ ಇರಬೇಕು. ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಮಾಡುವಾಗ ಅವರು ಇರಲೇಬೇಕು, ಮೊಹಾಂತಿಯವರು ಇರಲೇಬೇಕು ಅಂತ ಆತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಅವರ ಸಮ್ಮುಖದಲ್ಲಿ ಈ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಅಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಉಪವಿಭಾಗಾಧಿಕಾರಿ ವರ್ಗೀಸ್ ಸೂಚನೆಯಂತೆ ಸೀರಿಯಲ್ ಪ್ರಕಾರವೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಸ್ಟೆಲಾ ವರ್ಗೀಸ್ ಅವರು, ಉಪವಿಭಾಗಾಧಿಕಾರಿಯಾಗಿರುವಂಥ ಸ್ಟೆಲಾ ವರ್ಗೀಸ್ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕಾಗಿ ಕೂಡ ನೀವು ನಂಬರನ್ನು ಸ್ಕಿಪ್ ಮಾಡೋದು ಬೇಡ. ಆತ ಯಾವ ನಂಬರನ್ನು 1 ಅಂತ ಹೇಳಿದಾನ ಆ 1ನೇ ನಂಬರ್ನಲ್ಲಿ ಮೊದಲಿಗೆ ಆಗಲಿ, 2ನೇ ನಂಬರ್ಲಿ ನಂತರ ಆಗಲಿ, 3ನೇ ನಂಬರ್ಲಿ ಅದಾದ ನಂತರ ಆಗಲಿ, ಹೀಗೆ ಪ್ರತಿಯೊಂದು ಕೂಡ ಸೀರಿಯಲ್ ಪ್ರಕಾರವಾಗಿ ಹೋಗಲಿ. ನೀವು ಸೀರಿಯಲ್ ನಂಬರನ್ನು ಮೇಲೆ ಕೆಳಗಡೆ ಮಾಡೋಕ್ಕೆ ಹೋಗೋದು ಬೇಡ, ಹಂತ ಹಂತವಾಗಿ ನಡೀತಾ ಹೋಗಲಿ ಅಂತ ಹೇಳಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಹೇಳಿದ್ದಾರೆ. ಅವರ ಸೂಚನೆಯ ಪ್ರಕಾರವಾಗಿಯೇ ನಡೀತಾ ಇದೆ. ಇದರ ನಡುವೆ SIT ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅದು ಪ್ರಣವ್ ಮೊಹಾಂತಿಯವರು ಕೇಂದ್ರ ಸೇವೆಗೆ ಹೋಗ್ತಾ ಇದ್ದಾರೆ. ಕೇಂದ್ರ ಸೇವೆಗೆ ಅರ್ಹತೆಯನ್ನು ಪಡೆದಂತಹ DGPಗಳ ಪಟ್ಟಿಯಲ್ಲಿ ಮೊಹಾಂತಿಯವರು ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕೇಂದ್ರ ಸೇವೆಯ ಕಡೆಗೆ ಹೋಗುವುದು. ದೇಶಾದ್ಯಂತ 35 ಅಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥವರು ಒಬ್ಬರು ಮಾತ್ರ, ಅದು ಪ್ರಣವ್ ಮೊಹಾಂತಿ. ಪ್ರಣವ್ ಮೊಹಾಂತಿಯವರು ಕೇಂದ್ರ ಸೇವೆಗೆ ಆಯ್ಕೆ ಆಗಿದ್ದಾರೆ. ಇದು ಅವರ ಸೇವಾ ಕ್ಷೇತ್ರದಲ್ಲಿ ಆಗುವಂಥದ್ದು, ಸೇವಾ ಜೀವನದಲ್ಲಿ ಆಗುವಂತಹ ಸಹಜ ಪ್ರಕ್ರಿಯೆಯೂ ಕೂಡ ಆಗಿರಬಹುದು. ಕೇಂದ್ರಕ್ಕೆ ನಿಯೋಜನೆಗೊಂಡಂತಹ ಬಳಿಕವೂ ಧರ್ಮಸ್ಥಳದತ್ತ ಪ್ರಣವ್ ಮೊಹಾಂತಿಯವರು ಭೇಟಿ ಕೊಟ್ಟಿದ್ದಾರೆ. ಅದಾನಂತರವೂ ಕೂಡ ಅವರು ಧರ್ಮಸ್ಥಳದ ಕಡೆಗೆ ಹೋಗಿದ್ದಾರೆ. ಕೇಂದ್ರ ಸೇವೆಗೆ ಅವರು ಹೋಗೋದಕ್ಕೆ ಸಹಜವಾಗಿಯೇ ಅಲ್ಲಿ ಪೋಸ್ಟಿಂಗ್ಗಳಾಗಬೇಕಿತ್ತು. ಸದ್ಯಕ್ಕೆ ಅವರದು ಅದಕ್ಕೆ ಆಯ್ಕೆ ಆಗಿದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಭೆಯನ್ನು ಮಾಡಲಿದ್ದಾರೆ ಪ್ರಣವ್ ಮೊಹಾಂತಿ. ಅದಕ್ಕಾಗಿ ಪ್ರಣವ್ ಮೊಹಾಂತಿಯವರು ಇವತ್ತು ಬೆಳ್ತಂಗಡಿಯ SIT ಕಚೇರಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಹಳ ಮಹತ್ವದ ವಿಚಾರಗಳನ್ನು ಅವರು ಶೇರ್ ಮಾಡ್ಕೋಬೋದು. ಉತ್ಖನನ ಸ್ಥಳ ಸ್ನಾನಘಟ್ಟಕ್ಕೂ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಅವರು ಕೂಡ ಈ ಉತ್ಖನನ ಪ್ರದೇಶಕ್ಕೆ ಭೇಟಿ ಕೊಡ್ಬೋದು, ಸ್ನಾನಘಟ್ಟಕ್ಕೆ ಹೋಗ್ಬೋದು, ಅಲ್ಲಿ ಹೋಗಿ ಏನು ನಡೀತಾ ಇದೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೋದು. ಮೊಹಾಂತಿ ಕೇಂದ್ರ ಸೇವೆಗೆ ಹೋದರೆ ಮತ್ತೊಬ್ಬರ ನೇಮಕಕ್ಕೆ ಗೃಹ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ವೆದರ್ ಮೊಹಾಂತಿಯವರೇ ಅವರ ಮೂಲಕವಾಗಿಯೇ SIT ತನಿಖೆಯನ್ನು ಮುಂದುವರಿಸ್ತಾರಾ ಅಥವಾ ಬೇರೆಬ್ಬರನ್ನ ಅಧಿಕಾರಿನಂತೆ ನಿಯೋಜನೆ ಮಾಡಿ ಅವರ ಮೂಲಕವಾಗಿಯೂ ಕೂಡ ಈ ಒಂದು ತನಿಖೆಯನ್ನು ಮುಂದುವರಿಸ್ಬೋದು. ಡಾಕ್ಟರ್ G. ಪರಮೇಶ್ವರ್ ಅವರು ಮೊಹಾಂತಿಯವರ ವಿಚಾರದಲ್ಲಿ ಮಾತನಾಡಿದ್ದಾರೆ, ತೋರಿಸ್ತಾರೆ. ಪ್ರಣವ್ ಮೊಹಾಂತಿ ಅವರನ್ನು ಕೇಂದ್ರ ಸೇವೆ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆಗಿದೆ ಸರ್. ಇಲ್ಲಿ SITಯಲ್ಲಿ ಇರೋದ್ರಿಂದ ಅವ್ರು ಇನ್ ಕೇಸ್ ಅಲ್ಲಿ ಕೇಂದ್ರಕ್ಕೆ ಏನಾದರೂ ಹೋದ್ರೆ ಇಲ್ಲಿ ಸಮಸ್ಯೆ ಆಗಲ್ವಾ? ಅದನ್ನ ನೋಡೋಣ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಹೀಗೆ ಪ್ರಣವ್ ಮೊಹಾಂತಿಯವರ ಮೂಲಕವಾಗಿಯೇ ತನಿಖೆ ನಡೆಯುತ್ತಾ ಅಥವಾ ಬೇರೆಯವ್ರನ್ನ ಮಾಡಬೇಕಾ ಅನ್ನೋದನ್ನು ಸರ್ಕಾರ ಕಾನೂನು ಪ್ರಕಾರವಾಗಿ ಪರಿಶೀಲನೆಯನ್ನು ಮಾಡುತ್ತೆ. ಇದರ ನಡುವೆ ರಹಸ್ಯಕ್ಕಾಗಿ ಶೋಧ ಮುಂದುವರೆದಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಈ ಅರಣ್ಯದಲ್ಲಿ ಹುಡುಕಾಟವನ್ನು ಮುಂದುವರಿಸಲಾಗಿದೆ. ಅಲ್ಲಿ ಏನಿದೆ, ಏನು ಸಿಗ್ತಾ ಇದೆ, ಅವುಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಈ ಒಂದೊಂದು ಪಾಯಿಂಟ್ಗಳನ್ನು ಕೂಡ ಹುಡುಕಬೇಕಾಗಿರುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸ. ಸಮಾಧಿಗಳ ಅಗೆಯೋದಕ್ಕೆ 20 ಕಾರ್ಮಿಕರನ್ನು ಇವತ್ತು ಬಳಕೆ ಮಾಡಲಾಗಿದೆ. ನಿನ್ನೆ 12 ಜನ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡ್ರು, ಇವತ್ತು 20 ಜನರನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಸ್ವಲ್ಪ ನಿನ್ನೆ ಕೇವಲ ಒಂದು ಸಮಾಧಿಯನ್ನು ಮಾತ್ರ ಅಗೆಯಲಾಗಿತ್ತು. ಮೊದಲ ದಿವಸ ಆದ ಕಾರಣಕ್ಕಾಗಿ ಬಹಳಷ್ಟು ಪ್ರಕ್ರಿಯೆಗಳನ್ನು ನೋಡ್ಕೊಳ್ಬೇಕಾಗಿತ್ತು ಅವರು. ಹಾಗಾಗಿ ಮೊದಲ ದಿವಸ ಕೇವಲ ಒಂದು ಸಮಾಧಿಯನ್ನು ಮಾತ್ರ ಆಗ್ತಿದ್ರು. ಆದರೆ 2ನೇ ದಿವಸಕ್ಕೆ ಆಲ್ರೆಡಿ 2 ಸಮಾಧಿಗಳನ್ನು 2 ಕಡೆಗಳಲ್ಲಿ ಆತ ಕೂತಿದ್ದಾನೆ ಅಂತ ಹೇಳ್ಕೊಂಡು ಪಾಯಿಂಟ್ ತೋರಿಸಿರುವಂತಹ ಪಾಯಿಂಟ್ಗಳಲ್ಲಿ ಅಗೆಯಲಾಗಿದೆ. ಮೀಸಲು ಅರಣ್ಯವಾದ ಕಾರಣಕ್ಕೆ ಯಂತ್ರಗಳನ್ನು ಬಳಸದೇನೆ
ಕಾರ್ಮಿಕರನ್ನು ಮಾತ್ರ ಬಳಕೆ ಮಾಡಲಾಗ್ತಾ ಇದೆ. ಇದು ಮೀಸಲು ಅರಣ್ಯ ಇದೆ. ಹೀಗಾಗಿ ಇಲ್ಲಿ ಯಂತ್ರಗಳ ಬಳಕೆಗೂ ಕೂಡ ಜಾಸ್ತಿ ಅವಕಾಶಗಳು ಇಲ್ಲ. ಹೀಗಾಗಿ ಕಾರ್ಮಿಕರನ್ನು ಬಳಸಲಾಗಿದೆ. ಅಷ್ಟೇ ಅಲ್ಲದೆ ಕಾನೂನಿನ ಜೊತೆಗೆ ವೈಜ್ಞಾನಿಕ ಕಾರಣದಿಂದಲೂ ಕೂಡ ಯಂತ್ರಗಳ ಬಳಕೆಗೆ ಬ್ರೇಕನ್ನು ಹಾಕಲಾಗಿದೆ. ನಿನ್ನೆ ಆ ಗುಂಡಿ ನಿನ್ನೆ ಒಂದು ಗುಂಡಿಯನ್ನು ತೋಡಿದರು. ಆ ಗುಂಡಿಯಲ್ಲಿ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲ ಇನ್ನಷ್ಟು ಆಳಕ್ಕೆ ಹೋಗೋಣ ಅಂತ ಹೇಳುವಂಥದ್ದು ಆತ ಡೌಟ್ ವ್ಯಕ್ತಪಡಿಸಿದ. ಹಾಗಾಗಿ ಮತ್ತಷ್ಟು ಆಳವನ್ನು ಕೊರೆಯೋದಕ್ಕೆ ಬೇಕಾಗಿ, ತೆಗೆಯೋದಕ್ಕೆ ಬೇಕಾಗಿ, ಗುಂಡಿಯನ್ನು ತೋಡೋದಕ್ಕೆ ಬೇಕಾಗಿ ಇಮಿಡಿಯೇಟಾಗಿ ಬೇಗನೆ ಕೆಲಸ ಮುಗಿಲಿ ತಿಳ್ಕೊಂಡು ಅವರು JCBಯನ್ನು ತರಿಸಿದ್ರೆ ಹೊರತು ಅದು ವೈಜ್ಞಾನಿಕವಾಗಿ ಕುರುಹುಗಳನ್ನು ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಇಂತಹ ಯಂತ್ರಗಳ ಬಳಕೆಗೆ ಅವಕಾಶ ಇಲ್ಲ. ಅದೇನಿದ್ರು ಕೂಡ ಕಾರ್ಮಿಕರ ಮೂಲಕ ಬಹಳ ನಿಧಾನವಾಗಿ ಅಗಿಬೇಕಾಗುತ್ತೆ. ಭಾರಿ ಮಳೆ ಮಧ್ಯೆಯೂ ಕೂಡ ನಡೀತಾ ಇದೆ ಹುಡುಕಾಟ. ಈ ಹುಡುಕಾಟದ ಕೆಲಸಕ್ಕೆ ಒಂದು ಕಡೆಯಲ್ಲಿ ಭಾರಿ ಮಳೆ ಕೂಡ ಆಗ್ತಾ ಇದೆ. ಆದರೆ ಅದರ ನಡುವೆಯೂ ಕೂಡ ಬಹಳ ವ್ಯವಸ್ಥಿತವಾಗಿ ಇದನ್ನು ಪತ್ತೆ ಹಚ್ಚುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಹಸ್ಯವನ್ನು ಶೋಧಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಇದು ರಹಸ್ಯ ಶೋಧನೆಯ ಕಾರ್ಯ ಆಗಿರೋದ್ರಿಂದಾಗಿ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಬಹಳಷ್ಟು ನೋಡಬೇಕಾಗುತ್ತೆ, ಏನಾಗಿದೆ ಏನು ಕತೆ ಅಂತ ಹೇಳೋದನ್ನು ತಿಳ್ಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿನೇ ಮತ್ತೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ವಿಶೇಷವಾಗಿ ಪಾಯಿಂಟ್ ನಂಬರ್ 1ರಲ್ಲಿ 2 ID ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಪಾಯಿಂಟ್ ನಂಬರ್ 1ರಲ್ಲಿ 2 ID ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಪಾಯಿಂಟ್ ನಂಬರ್ 1ರಲ್ಲಿ ಪತ್ತೆಯಾಗಿರುವಂಥದ್ದು 2 ID ಕಾರ್ಡ್. ಇದರಲ್ಲಿ ಒಂದು ಪ್ಯಾನ್ ಕಾರ್ಡ್ ಇದೆ, ಇನ್ನೊಂದು ಡೆಬಿಟ್ ಕಾರ್ಡ್. ಒಂದು ಪ್ಯಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ. ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಅವರು ಈ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಅವರು ಒಂದು ಪ್ರೆಸ್ ರಿಲೀಸನ್ನು ಬಿಡುಗಡೆ ಮಾಡಿದ್ದಾರೆ. ಮಂಜುನಾಥ್ ಅವರು ಬಿಡುಗಡೆ ಮಾಡಿರುವಂತಹ ಪ್ರೆಸ್ ರಿಲೀಸ್ ಮಾಧ್ಯಮ ಪ್ರಕಟಣೆ. ಹಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪುರುಷನ ಹೆಸರಿನ ಪಾನ್ ಕಾರ್ಡ್, ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ ಅಂತೇಳಿ ಉಲ್ಲೇಖಿಸಲಾಗಿದೆ. ಕೆಂಪು ರವಿಕೆ ಕೂಡ ಇದರಲ್ಲಿ ಸಿಕ್ಕಿದೆ ಅಂತೇಳಿ ವಕೀಲ ಮಂಜುನಾಥ್ ಅವರು ಮಾಹಿತಿಯನ್ನು ನೀಡಿದರು. ಇದು SIT ಅಧಿಕೃತ ಮಾಹಿತಿ ಅಲ್ಲ, ನಾವು ಅದನ್ನೇ ಹೇಳ್ತಾ ಇದ್ವಿ. ನಾವು ನಿಖರವಾದಂತಹ ವರದಿಯನ್ನು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಈ ವಿಚಾರವನ್ನು ಹೇಳ್ತಾ ಇದ್ವಿ. ಸುಮ್ಮನೆ ತರಾತುರಿಯಲ್ಲಿ ಇಲ್ಲ SIT ಅವರೇ ಬಿಡುಗಡೆ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಇಲ್ಲ. ಬದಲಿಗೆ ಇದು ಮಂಜುನಾಥ್ ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ಮಾಹಿತಿ, ಅವರು ರಿಲೀಸ್ ಮಾಡಿರ್ತಕ್ಕಂತಹ ಪ್ರೆಸ್ ರಿಲೀಸ್ ಇದು. ಇದರಲ್ಲಿ ಇರುವಂತಹ ಇದು ಅವರ ಲೆಟರ್ ಹೆಡ್ನಲ್ಲಿನೇ ರಿಲೀಸ್ ಆಗಿರ್ತಕ್ಕಂತಹ ಮಾಹಿತಿ. ಅದರಲ್ಲಿ ಇರುವಂಥದ್ದು ಇದು ಮಂಜುನಾಥ್ ಅವರು ರಿಲೀಸ್ ಮಾಡಿರುವಂತಹ ಮಾಹಿತಿಯಲ್ಲಿ ಇರತಕ್ಕಂತಹ ಅಂಶಗಳು. ನಾವು ನಿಮ್ಮನ್ನು ಮಿಸ್ಲೀಡ್ ಮಾಡೋದಕ್ಕೆ ಯಾವುದನ್ನು ಕೂಡ ಹೇಳ್ತಾ ಇಲ್ಲ, ಅದನ್ನು ನಾವು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀವಿ. ಮಂಜುನಾಥ್ ಅವರು ಈ ಒಂದು ಪ್ರೆಸ್ ರಿಲೀಸ್ ಮೂಲಕವಾಗಿ ಅವರು ನೀಡಿರತಕ್ಕಂತಹ ಮಾಹಿತಿ, ಅದರ ಪ್ರಕಾರ ಒಂದು ಡೆಬಿಟ್ ಕಾರ್ಡ್, ಒಂದು ಪಾನ್ ಕಾರ್ಡ್ ಪತ್ತೆಯಾಗಿದೆ. ಒಂದು ATM ಕಾರ್ಡ್ ಅಂತಲೇ ಅದರಲ್ಲಿ ಅವರು ಬಳಕೆ ಮಾಡಿದ್ದಾರೆ, ಇನ್ನೊಂದು ಪಾನ್ ಕಾರ್ಡ್ ಅಂತೇಳಿ ಅವರು ಬಳಕೆ ಮಾಡಿದ್ದಾರೆ. ಮತ್ತು ಇದನ್ನು ನಂಬರ್ 1ರಲ್ಲಿ 2.5 ಅಡಿಯಷ್ಟು ಆಳವನ್ನು ತೋಡ್ತಾ ಇದ್ದಾಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಅದಾದ ನಂತರ SIT ಅವರು ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಭಾಳ ಮುಖ್ಯವಾಗಿ ಇರುವಂತಹ ಅಂಶಗಳನ್ನು SIT ಇದರಿಂದಾಗಿ ಬೇರೆ ಮುಂದುವರೆದು ತನಿಖೆಯನ್ನು ಮುಂದುವರಿಸಿದೆ ಅಂತೇಳಿ ಮಂಜುನಾಥ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಪ್ರೆಸ್ ನೋಟ್ನಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ನೂ ಒಂದು ಅಂಶದ ಉಲ್ಲೇಖ ಇರುವಂಥದ್ದು, ಅಲ್ಲೊಂದು ರೆಡ್ ಬ್ಲೌಸ್ ಇತ್ತು ಅಂತ ಹೇಳಿ, ರೆಡ್ ಬ್ಲೌಸ್ ಇತ್ತು ಅನ್ನೋದನ್ನು ಕೂಡ, ಕೆಂಪು ರವಿಕೆ ಇತ್ತು ಅನ್ನೋದನ್ನು ಅವರು ಬಳಕೆ, ಅದು ಹರಿದ ಕೆಂಪು ರವಿಕೆ ಇತ್ತು, ಹರಿದು ಹೋಗಿರುವ ಕೆಂಪು ರವಿಕೆ ಇತ್ತು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೇ ಇನ್ನೂ ಒಂದು ಅಂಶ ಅಂತ ಹೇಳಿದರೆ ಅಲ್ಲೊಂದು ಲಕ್ಷ್ಮಿ ಅನ್ನುವ ಹೆಸರಿನಲ್ಲಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಲಕ್ಷ್ಮಿ ಅನ್ನುವಂತಹ ಹೆಸರಿನ ಉಲ್ಲೇಖ ಇದೆ. ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್, ATM ಕಾರ್ಡ್ ಮೇಲೆ ಇರುವಂತಹ ಹೆಸರು ಲಕ್ಷ್ಮಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಈ ಮಾಹಿತಿ ಈಗ ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಸುಜಾತಾ ಭಟ್ ಅವರ ಪರ ವಕೀಲರಾಗಿರುವಂಥ ಮಂಜುನಾಥ್ ಅವರು ಈ ಮಾಹಿತಿಯನ್ನು ರಿಲೀಸ್ ಮಾಡಿದ್ದಾರೆ. ಅವರು ಪ್ರೆಸ್ ರಿಲೀಸ್ ಮಾಡಿರುವಂಥದ್ದು, ಅದರಲ್ಲಿ ಈ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಇದು ಹೌದಾ, ಅಧಿಕೃತವಾಗಿ SIT ಅವರು ತಿಳಿಸಬೇಕಾಗಿದೆ. ಆದರೆ ಸದ್ಯಕ್ಕೆ ವಕೀಲರು ಕೊಟ್ಟಿರುವಂತಹ ಮಾಹಿತಿಯನ್ನು ನಂಬೋದಾದರೆ ಅಲ್ಲಿ ಒಂದು ಡೆಬಿಟ್ ಕಾರ್ಡ್, ಒಂದು ಪಾನ್ ಕಾರ್ಡ್, ಒಂದು ATM ಕಾರ್ಡ್, ಒಂದು ಪಾನ್ ಕಾರ್ಡ್ ಇವೆರಡೂ ಕೂಡ ಸಿಕ್ಕಿದೆ. ಸುಮಾರು 2.5 ಅಡಿ ಆಳದಲ್ಲಿ ನಂಬರ್ 1ನಲ್ಲಿ, ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿರ್ತಕ್ಕಂತಹ ಅಂಶಗಳಿವೆ. ಇದು ಬಹಳ ಮುಖ್ಯವಾಗಿದೆ. ಹೀಗಾಗಿ ನಿಜಕ್ಕೂ ಮಹಿಳೆಯ ಹರಿದ ರವಿಕೆ ಇತ್ತು ಅಂತೇಳಿ ಆದರೆ ಹೇಗೆ ಬಂತು, ಎಲ್ಲಿಂದ ಬಂತು,
ಈ ಲಕ್ಷ್ಮಿ ಅನ್ನುವಂಥ ಹೆಸರು, ಯಾಕಂದರೆ ATM ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಲ್ಲಿ ಇತ್ತು ಅಂತೇಳಿ ಆದರೆ, ಅವುಗಳಲ್ಲಿ ಪ್ಯಾನ್ ನಂಬರ್ ಅಥವಾ ATM ನಂಬರ್ ಇತ್ತು ಅಂತೇಳಿ ಆದರೆ ಸಹಜವಾಗಿಯೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಜಾಸ್ತಿ ಆಗುತ್ತೆ. ಅದನ್ನು ಹುಡುಕುವಂತಹ ಪ್ರಯತ್ನವನ್ನು ಜಾಸ್ತಿ ಮಾಡಲಾಗುತ್ತೆ. ಈಗ ಇಂಥದ್ದೊಂದು ಮಾಹಿತಿ ಈಗ ಲಭ್ಯವಾಗಿರುವಾಗ, ಅಂದರೆ ಒಂದು ATM ಕಾರ್ಡ್, ಒಂದು ಪ್ಯಾನ್ ಕಾರ್ಡ್, ಹರಿದ ರವಿಕೆ, ಕೆಂಪು ರವಿಕೆ, ಹಾಗೆಯೇ ಆ ATM ಕಾರ್ಡ್ನಲ್ಲಿರುವಂಥ ಹೆಸರು, ಇವೆಲ್ಲವೂ ಕೂಡ ಮಹತ್ವದ ಅಂಶಗಳು ಆಗಿರ್ತವೆ. ಒಂದು ವೇಳೆ ಸಿಕ್ಕಿದೆ ಅಂತೇಳಿ ಆದರೆ SIT ಇನ್ನೂ ದೃಢಪಡಿಸಿಲ್ಲ, ಆದರೆ ವಕೀಲರು ಖಚಿತಪಡಿಸಿದ್ದಾರೆ. ಇಲ್ಲಿ ಇರಬೇಕಾಗಿರುವಂತಹ ಮಾಹಿತಿಗಳನ್ನು ನಾವು ನೋಡ್ತಾ ಹೋದಾಗ SIT ಶೋಧ ಮುಂದೇನು ಅನ್ನೋಂಥ ನೋಡ್ತಾ ಹೋದಾಗ ಒಂದರಲ್ಲೂ ಎರಡರಲ್ಲೂ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಹಿನ್ನಡೆ ಅಂತೇಳಿ ಇದನ್ನು ಪರಿಗಣಿಸೋದಕ್ಕೆ ಆಗೋದಿಲ್ಲ. ಈ ಎರಡರಲ್ಲಿ ಮೊದಲ ಎರಡು ಅಥವಾ ಮೊದಲ ಮೂರರಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತೇಳಿ ಆದರೆ, ಅಥವಾ ಮಾನವನ ಕುರುಹುಗಳು ಅಲ್ಲಿ ಪತ್ತೆಯಾಗಿಲ್ಲ, ಕುರುಹುಗಳು ಇನ್ ದ ಸೆನ್ಸ್ ಅದರಲ್ಲಿ ಯಾವುದೇ ಎಲುಬುಗಳಾಗಲಿ ಬೇರೆ ಯಾವುದು ಕೂಡ ಪತ್ತೆಯಾಗಿಲ್ಲ ಅಂಥೇಳಿ ಆದರೆ ಇದು ಇಲ್ಲಿಗೆ ಮುಕ್ತಾಯ ಆಯಿತು ಅಂತೇಳಿ ಅಲ್ಲ. ಒಂದರಲ್ಲೂ ಸಿಕ್ಕಿಲ್ಲ, ಎರಡರಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದರೆ ಇದು ಹಿನ್ನಡೆ ಅಂತೇಳಿ ಆಗೋದಿಲ್ಲ. ಇನ್ನೂ 13 ಕಡೆ ಗುರುತಿಸಿರುವಂತಹ ಕಾರಣಕ್ಕೆ ಎಲ್ಲ ಕಡೆ ಹುಡುಕಬೇಕಾಗಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಗುರುತಿಸಿರುವಂಥದ್ದು 13 ಪಾಯಿಂಟ್ಗಳು. ಇದು ಮೊದಲ ದಿವಸದ ಸ್ಥಳ ಮಹಜರು. ನಮಗೆ ಗೊತ್ತಿರಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದರೆ ಆತ ಹೇಳಿರುವ ಮೊದಲ ದಿವಸದ ಸ್ಥಳ ಮಹಜರು ಇದು. ಯಾವುದಾದ್ರೂ ಒಂದು ಕಡೆ ಸಿಕ್ಕರೂ ಕೂಡ ಕೇಸ್ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆತ ಹೇಳಿರ್ತಕ್ಕಂಥದ್ದು 100ಕ್ಕೂ ಹೆಚ್ಚು ಕಡೆಯಲ್ಲಿ ಹೂತಿದ್ದೀನಿ ಅಂತ ಹೇಳಿರುವಾಗ 13 ಕಡೆಗಳಲ್ಲಂತೂ ಇದು ಅಂತ್ಯ ಆಗೋದಿಲ್ಲ, ಮತ್ತಷ್ಟು ಕಡೆಗಳು ಇದ್ದೇ ಇರ್ತವೆ. ಹೀಗಾಗಿ ಯಾವುದಾದ್ರೂ ಒಂದು ಕಡೆ ಯಾವುದೇ ರೀತಿಯಾದಂತಹ ಮಾನವನ ಕುರುಹುಗಳು ಸಿಕ್ಕರೂ ಕೂಡ ಅದು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದರಲ್ಲೂ ಏನೂ ಸಿಕ್ಕಿಲ್ಲ ಅನ್ನೋದಾದರೆ ದೂರುದಾರನನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಏನೂ ಕೂಡ ಸಿಕ್ಕಿಲ್ಲ ಅಂತೇಳಿ ಆದರೆ ಆಗ ದೂರುದಾರನನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವಂಪರ್ ಪರೀಕ್ಷೆ ಮೂಲಕ ದೂರಿನ ಸತ್ಯಾಸತ್ಯತೆ ಬಗ್ಗೆಯೇ ಪರಿಶೀಲನೆಯನ್ನು ಮಾಡಿಸ್ಬೇಕಾಗುತ್ತೆ. ಅಂದರೆ ಆತ ಹೇಳ್ತಾ ಇರುವಂಥ ಸತ್ಯನ ಸುಳ್ಳ, ಆತನಿಗೇನಾದರೂ ಭ್ರಮೆಯಲ್ಲಿ ಹೇಳ್ತಾ ಇದ್ದಾನ, ನಿಜವಾಗಿಯೂ ಹೇಳಿದ್ದಾನೆ, ಇದರ ಬಗ್ಗೆಯೂ ಕೂಡ ಪತ್ತೆ ಹಚ್ಚಬೇಕಾಗಿದೆ. ಆದರೆ ಆಲ್ರೆಡಿ ಆತ ತೆಗೆದುಕೊಂಡು ಬಂದು ತೋರಿಸಿರುವಂಥ ಒಂದು ತಲೆಬುರುಡೆ ಇದ್ದೇ ಇದೆ. ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವ ಇರುವಂಥದ್ದು ಅಂತ ಹೇಳಿದರೆ ಆತ ದೂರು ಕೊಡುವ ಸಂದರ್ಭದಲ್ಲಿನೇ ತೆಗೆದುಕೊಂಡು ಬಂದಿರುವ ತಲೆಬುರುಡೆ ಇದೆ. ಹಾಗಾದರೆ ಅದು ಎಲ್ಲಿಂದ ಬಂತು, ಯಾಕಾಗಿ ಬಂತು, ಹೇಗೆ ಬಂತು, ಈ ಪ್ರಶ್ನೆ ಇದ್ದೇ ಇರುತ್ತೆ. ದೂರುದಾರ ಗುರುತಿಸಿರುವಂತಹ ಸ್ಥಳಗಳಲ್ಲೂ ಕೂಡ ನಿಗೂಢವಾಗಿದೆ. ಹೀಗಾಗಿ ಆ ಸ್ಥಳಗಳು ನಿಗೂಢವಾಗಿರುವುದರಿಂದಾಗಿ ಆತನ ಮನಸ್ಥಿತಿಯ ಬಗ್ಗೆ ತಿಳ್ಕೊಳ್ಬಹುದು. ದೂರುದಾರನ ವಯಸ್ಸು, ನೆನಪಿನ ಶಕ್ತಿಯಿಂದಲೂ ಕೂಡ ಗೊಂದಲಗಳು ಆಗಿರಬಹುದು. ಆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುತ್ತದೆ. ತುಂಬ ವರ್ಷಗಳಾಗಿರುವ ಕಾರಣಕ್ಕೆ ಒಂದು ಜಾಗ ತೋರಿಸಬಹುದು, ಇದೇ ಜಾಗ ಅನ್ನೋದು ಕಷ್ಟ. ಅಂದರೆ ಈ ಪ್ರದೇಶದಲ್ಲಿ ಮೋಸ್ಟ್ಲಿ ಇಲ್ಲಿ ಈ ಒಂದಿಷ್ಟು ದೂರದಲ್ಲಿ ಅಂತ ಹೇಳಬಹುದು, ಆದರೆ ಎಕ್ಸಾಕ್ಟ್ ಇಲ್ಲೇ ಅಂತ ಹೇಳೋಕ್ಕಾಗತ್ತಾ? ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗೋದಕ್ಕೆ ಸಾಧ್ಯತೆ ಇದೆ. ಈಗ ನಾವಿಲ್ಲಿ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಯಾವ ಪರಿಸ್ಥಿತಿಯಲ್ಲಿ ಮಳೆ ಬರ್ತಾ ಇದೆ ಅಲ್ಲಿ ಅಂತ ಹೇಳಿದರೆ ಭಾಳ ಜೋರಾಗಿ ಮಳೆ ಹೊಡಿತಾ ಇದೆ. ಇಂತಹ ಮಳೆಯ ನಡುವೆನೇ ಈಗ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. 1-2 ಟೀಮ್ಗಳ ಬದಲು 4-5 ಟೀಮ್ಗಳಿಂದ ಅಗಿಯೋದ್ರಿಂದ ಕೆಲಸವನ್ನು ಬೇಗನೆ ಮಾಡಬಹುದು. ಈ ಒಂದು ಕೆಲಸವನ್ನು ಕೂಡ ಮುಂದುವರಿಸ್ಬೋದು. ಗುರುತು ಮಾಡಿರುವಂತಹ ಜಾಗಗಳನ್ನು ಆದಷ್ಟು ಬೇಗ ಅಗಿಯುವಂಥದ್ದು ಕೂಡ ಉತ್ತಮ ಅಂತ ಹೇಳಿ ಪರಿಗಣಿಸಲಾಗಿದೆ. ಯಾಕಂದರೆ ಇಲ್ಲಾಂದರೆ ಅಷ್ಟು ದಿವಸಗಳ ಕಾಲವೂ ಕೂಡ ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ದಿನಗಟ್ಟಲೆ ಅಗಿಯೋದ್ರಿಂದ ತನಿಖೆಗೆ ವಿಳಂಬ ಆಗುತ್ತೆ, ತೀವ್ರತೆಯೂ ಕೂಡ ಕುಗ್ಗುತ್ತೆ. ಈ ಕಾರಣಕ್ಕಾಗಿ ಏನೂ ಇಲ್ವೇನೋ ಅನ್ನುವಂತಹ ರೀತಿ. ಆದರೆ ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ. ಇಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿರುತ್ತೆ. SIT ಜವಾಬ್ದಾರಿಯಾಗುತ್ತೆ. SIT ಫಾರ್ಮ್ ಮಾಡಿರುವಂಥ ಸರ್ಕಾರ ಇದೇ ಕಾರಣಕ್ಕಾಗಿ ದಿನಗಟ್ಟಲೆ ಅಗಿಯೋದ್ರಿಂದ ತನಿಖೆಗೆ ವಿಳಂಬ ಆಗುತ್ತೆ, ತೀವ್ರತೆಯೂ ಕೂಡ ಕುಗ್ಗುತ್ತೆ. ಭಾರಿ ಮಳೆ ಬಿದ್ದಿರುವ ಕಾರಣಕ್ಕೆ ಮಣ್ಣು ಸವೆತ ಕೂಡ ಆಗಿರಬಹುದು. ಅಲ್ಲಿ ಭಾರಿ ಮಳೆ ಸುರಿತಾ ಇರುವಂಥದ್ದು ಮತ್ತು 10 ವರ್ಷಗಳ ನಂತರ ಅಲ್ಲಿ ಅಗಿತಾ ಇರೋದ್ರಿಂದಾಗಿ ಅಲ್ಲಿ ಮಣ್ಣು ಜಾರಿರುವಂಥದ್ದು, ಅಲ್ಲಿ ಕೊಚ್ಚಿ ಹೋಗುವಂಥದ್ದು, ಈ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನೇತ್ರಾವತಿ ತೀರದಲ್ಲಿದೆ. ಮಳೆ ನೀರು ಯಾವ ಸ್ವರೂಪದಲ್ಲಿ ಹೊಡೆಯುತ್ತೆ, ಯಾವ ಸ್ವರೂಪದಲ್ಲಿ ಅಲ್ಲಿ ಮಣ್ಣು ಸವಕಲಾಗುತ್ತೆ, ಇದನ್ನು ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿಯೇ ಭೂಕುಸಿತಗಳಾಗಿದ್ದರೆ ಅಥವಾ ಮಣ್ಣಿನ ಒಟ್ಟು ಆಕಾರದ ವಿಚಾರದಲ್ಲಿ ದೂರುದಾರನ ವಿಶ್ವಾಸ, ಅಭಿಪ್ರಾಯದ ಮೇಲೆ ಈಗ ಅಗಿಯಲೇಬೇಕು. ಆತನಿಗಿರುವಂತಹ ವಿಶ್ವಾಸ, ಆತನಿಗಿರುವಂತಹ ದೃಢ ನಂಬಿಕೆ, ಅದರ ಆಧಾರದ ಮೇಲೆ ಈಗ ಅಗೀತಾ ಇದೆ. ಆದರೆ ಹೀಗೆ ಎಷ್ಟು ಆಳ ತೋಡಿದ್ದ ಎಂಬುದನ್ನು ತಿಳ್ಕೊಂಡು ಅಗಿಬೇಕು. ಆತ ಎಷ್ಟು ಆಳ ತೋಡಿದ್ದ ಅನ್ನುವಂಥರ ಆಧಾರದ ಮೇಲೆ ಅಗೀತಾ ಇದ್ದಾರೆ. ಆದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೆಚ್ಚು ಮಣ್ಣು ಸಂಗ್ರಹ ಆಗಿದ್ದರೆ, ಒಂದು ವೇಳೆ ಮಳೆಯ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣದಿಂದಾಗಿ ಮಣ್ಣು ಸಂಗ್ರಹ ಆಗಿದ್ದರೆ
ಆತ ಹೇಳಿರುವಂತಹ 2 ಅಡಿಯಲ್ಲೇ 4 ಅಡಿಯಲ್ಲೇ ಇರುತ್ತಾ ಅಥವಾ ಅದು ಜಾಸ್ತಿ ಆಳಕ್ಕೆ ಹೋಗಿರುತ್ತಾ? ಮೆಟಲ್ ಡಿಟೆಕ್ಟರ್ ಇದರ ನಡುವೆನೇ ಥರ್ಮಲ್ ಸ್ಕ್ಯಾನರನ್ನು ಬಳಕೆ ಮಾಡ್ತಾರಾ ಅಂತೇಳಿ ಮೆಟಲ್ ಡಿಟೆಕ್ಟರ್ ಮಾದರಿಯ ಅಸ್ಥಿಪಂಜರ ಪತ್ತೆ ಮಾಡುವಂತಹ ಸ್ಕ್ಯಾನರ್ಗಳು ಕೂಡ ಇವಾಗ ಇವೆ. ಅವುಗಳನ್ನು ಪತ್ತೆ ಹಚ್ಚಬಹುದು, ಅವುಗಳ ಮೂಲಕ ಹೋಗಿ ಪತ್ತೆ ಹಚ್ಚಬಹುದಾ? ಥರ್ಮಲ್ ಸ್ಕ್ಯಾನರ್ ಬಳಸ್ಕೊಂಡು ಅಸ್ಥಿಗಳನ್ನು ಹುಡುಕಬಹುದು ಅನ್ನುವಂಥದ್ದು ಒಂದು ವೈಜ್ಞಾನಿಕವಾಗಿರುವಂಥ ಒಂದು ಅವಕಾಶ. ಆದರೆ 2 ಅಥವಾ 3 ವರ್ಷದ ಕಳೆಬರಗಳಿದ್ದರೆ ಮಾತ್ರ ಅದರಲ್ಲಿ ಪತ್ತೆ ಹಚ್ಚಬಹುದು. 2 ಅಥವಾ 3 ವರ್ಷ. ಈತ ಧರ್ಮಸ್ಥಳ ಬಿಟ್ಟೇ 10 ವರ್ಷ ಕಳೆದಿದೆ. ಹೀಗಿರುವಾಗ ಇಲ್ಲಿ 2-3 ವರ್ಷಗಳ ಹಿಂದಿನ ಕಳೆಬರಹಗಳು ಅಲ್ಲ ಇವು ಸುಮಾರು 15ರಿಂದ 20 ವರ್ಷಗಳ ಹಿಂದಿನ ಕಳೆಬರಹಗಳು. ಹೀಗಾಗಿ 5 ವರ್ಷಗಳ ಹಿಂದಿನ ಕಳೆಬರಹಗಳಿದ್ದರೆ ಥರ್ಮಲ್ ಡಿಟೆಕ್ಟರ್ ಬಳಸಿದ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು ಮತ್ತೊಂದು ಅಂಶ. ಹೀಗಾಗಿ ಥರ್ಮಲ್ ಡಿಟೆಕ್ಟರ್ಗಳನ್ನು ಇಲ್ಲಿ ಬಳಕೆ ಮಾಡುವಂತಹ ಸಾಧ್ಯತೆ ಕಡಿಮೆ ಇದೆ. ಅದರಲ್ಲಿ ಏನೂ ಕೂಡ ಸಿಗಲಿಕ್ಕಿಲ್ಲ. ಇನ್ನು ಸ್ನಿಪ್ಪರ್ ಡಾಗ್ಗಳನ್ನು ಇಲ್ಲಿ ಬಳಕೆ ಮಾಡಬಹುದಾ ಅನ್ನುವಂಥದ್ದು, ಆ ಮೂಲಕ ಅವುಗಳನ್ನು ಬಳಸಿಕೊಂಡು ಡಿಕಂಪೋಸ್ ಆಗ್ತಾ ಇರುವಂತಹ ದೇಹಗಳ ಭಾಗಗಳನ್ನು ಸ್ನಿಪ್ಪರ್ ಡಾಗ್ಗಳು ಹುಡುಕುತ್ತವೆ. ಅದು ಹುಡುಕೋದಕ್ಕೆ ಸ್ನೈಪರ್ಗಳು ಸಹಾಯ ಮಾಡ್ತವೆ. ಥರ್ಮಲ್ ಸ್ಕ್ಯಾನರ್ ಸ್ನೈಪರ್ ಡಾಗ್ ಸ್ಕ್ವಾಡ್ ಬಳಕೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ, ಎಷ್ಟು ಮಟ್ಟಿಗೆ ಸಹಾಯ ಮಾಡಲ್ಲ ಅನುಮಾನ ಇದ್ದೇ ಇದೆ. ಯಾಕೆಂದರೆ ಈ ಹಂತದಲ್ಲಿ ಇಲ್ಲಿ ಇರುವಂಥ ಬಹಳ ದೊಡ್ಡದಾದಂತಹ ಸಮಸ್ಯೆ ಏನು ಅಂತ ಹೇಳಿದರೆ, ಇದು ಹಲವು ವರ್ಷಗಳ ಹಿಂದಿನ ಅಸ್ಥಿಪಂಜರಗಳು ಅನ್ನೋದು ಆತನೇ ದೃಢಪಡಿಸ್ತಾ ಇದ್ದಾನೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಈ ಕೇಸ್ಗೆ ಅಗತ್ಯವಾದಂತಹ ತಂತ್ರಜ್ಞಾನ ಅಂತೇಳಿ ಅಂದುಕೊಳ್ಳಲಾಗಿದೆ. ಅಲ್ಲಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಮೂಲಕವಾಗಿ ಮೂಳೆಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಆ ತಂತ್ರಜ್ಞಾನವನ್ನು ಬಳಕೆ ಮಾಡಿದೆ ಗೊತ್ತಿರದ ಜಾಗಗಳಲ್ಲಿ ಹುಡುಕೋದಕ್ಕೆ ಥರ್ಮಲ್ ಸ್ಕ್ಯಾನರ್, ಸ್ನೈಪರ್ ಡಾಗ್, ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ಗಳು ಅತ್ಯಗತ್ಯ ಆಗುತ್ತೆ. ಆ ಪ್ರದೇಶಗಳಲ್ಲಿ ಹುಡುಕಬಹುದು. ಧರ್ಮಸ್ಥಳದಲ್ಲಿ ಗೊತ್ತಿರುವ ಜಾಗಗಳಲ್ಲಿ ಅಗಿತಾ ಇರುವಂತಹ ಕಾರಣಕ್ಕಾಗಿ ದೂರುದಾರನೇ ಈಗ ಅವುಗಳನ್ನು ಹುಡುಕಬೇಕು. ಅದು ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. 10 ಅಡಿ 15 ಅಡಿ ತೋಡುವಂಥದ್ದು ಅಗತ್ಯ ಇಲ್ಲ. ಸಾಮಾನ್ಯವಾಗಿ ಎಷ್ಟು ಅಡಿ ಅಗಿದಿರುವ ಅಷ್ಟು ಅಡಿಯನ್ನು ಅಗಿದಿರುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತವೆ. 10-15 ಅಡಿಯಷ್ಟು ಅಗಿದು ಒಂದು ಮಣ್ಣು ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆತನಿಗೆ ಕೆಲಸ ಮಾಡುವಂಥದ್ದು ಇರ್ಬೋದು. ಆತನ ಸಮಾಧಿ ಮಾಡ್ತಾ ಇರೋದಿಲ್ಲ ಅಲ್ಲಿ. ಆತನಿಗೆ ಕೆಲಸ, ಒಂದು ಬಾಡಿ ಸಿಕ್ಕಿದೆ, ಅದನ್ನು ಹೂಡಬೇಕು. ಆ ಹೂಡುವಾಗ ಆತ ತನ್ನ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಮುಗಿಸೋ ರೀತಿಯಲ್ಲಿ ಹೂಡ್ತಿರ್ತಾನೆ ಅಂತ ಹೇಳಿ ಹೀಗಾಗಿ ಇವುಗಳನ್ನು ಹುಡುಕಲಾಗ್ತಾ ಇದೆ. ಇನ್ನು ಮಣ್ಣಿನ ಮೇಲೆ ಹೂತಿದ್ರೂ ಕೂಡ, ಒಳಗೆ ಹೂತಿದ್ರೂ ಕೂಡ ಕೊಳಿತಿದ್ರೆ ಮೂಳೆಗಳಂತೂ ಸಿಗಲೇಬೇಕು. ಯಾಕೆಂದರೆ ಅದು ಎಲ್ಲೇ ಹೂತಿಟ್ರೂ ಕೂಡ ಆ ಮೂಳೆಗಳು ಸಿಗಬೇಕು. ಹೆಣ್ಣಿನ ದೇಹ, ದಪ್ಪ ದೇಹಗಳು ಕಂಪೋಸ್ ಆದಾಗ ಮೇಣದ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ಈ ಮೇಣದ ಆಕಾರದ ಪರಿವರ್ತನೆ ಆಗಿದ್ದರೆ ಈಗಲೂ ಕೂಡ ಸಿಗುವಂತಹ ಸಾಧ್ಯತೆ ಇದ್ದೇ ಇದೆ. ಇನ್ನು ನೀರು, ತಂಪು ಗಾಳಿ ಆಡುವಂತಹ ಪ್ರದೇಶಗಳಿದ್ದರೆ ಮೇಣದ ರೂಪದ ಕಳೆಬರಹ ಸಿಗಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಂದಾಜುಗಳು, ಒಂದಿಷ್ಟು ತಜ್ಞರ ಅಭಿಪ್ರಾಯಗಳು ಈ ವಿಚಾರದಲ್ಲಿ ಇದ್ದಿದ್ದಾವೆ. ಆತ ನಿಜಕ್ಕೂ ಹೂತಿಟ್ಟಿದ್ದಾನೆ ಅಂತ ಹೇಳಿದರೆ ಅಲ್ಲಿ ಸಿಗಲೇಬೇಕು. ಸಿಗದೇ ಇರುವಂತಹ ಸಾಧ್ಯತೆಗಳು ಇಲ್ಲ. ಈಗ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿರುವಂಥದ್ದು ಕುರುಹು ಪತ್ತೆ ಶುರುವಾಗಿದೆ. ಅಂದರೆ ಈಗ ವಕೀಲರು ಹೇಳಿರೋ ಪ್ರಕಾರ ATM ಕಾರ್ಡ್ ಮತ್ತು ಪಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದರೆ ಇದೊಂದು ಮಹತ್ವದ ಕುರುಹು ಆಗಿರಬಹುದು, ಗೊತ್ತಿಲ್ಲ. ನಿಜಕ್ಕೂ ಕೂಡ ಆ ಒಂದು ಸಮಾಧಿ ಮಾಡಿರ್ತಕ್ಕಂಥ ಸ್ಥಳದಲ್ಲೇ ಸುಮಾರು 2.5 ಅಡಿ ಆಳದಲ್ಲಿ ಸಿಕ್ಕಿದೆ ಅಂತೇಳಿ ಆದಾಗ ಸುಮ್ಮನೆ ಅಂತೂ ಯಾರು ಅಲ್ಲಿ ಹಾಕಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಇಂಥದ್ದೊಂದು ಕುರುಹು ಸಿಕ್ಕಾಗ ಇಲ್ಲಿಂದ ಶುರು ಆಗಬಹುದು, ತನಿಖೆ ಮುಂದುವರಿಬಹುದು. ಈಗ ಪಾಯಿಂಟ್ ನಂಬರ್ 4ರಲ್ಲಿ ಅಗಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಸಿಗುತ್ತೆ ನೋಡಬೇಕು. ಹಾಗೇಂತೇಳಿ 1, 2, 3, 4, 5ರವರೆಗೂ ಕೂಡ ಯಾವುದೂ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಅದನ್ನೇ ಆರಂಭದಿಂದಲೂ ಹೇಳ್ತಿರೋದು. ಈಗ ಪಾಯಿಂಟ್ ಮಾಡಿರುವಂಥ 13 ಜಾಗಗಳಲ್ಲಿಯೂ ಕೂಡ ಒಂದು ವೇಳೆ ಸಿಕ್ಕಿಲ್ಲ ಅಂತೇಳಿ ಅದು ಕೂಡ ಆತನ ಪ್ರಕಾರ ಮತ್ತಷ್ಟು ಜಾಗಗಳಿದ್ದಾವೆ. ಆ ಜಾಗಗಳಲ್ಲಿ ಸಿಗುತ್ತಾ ಅದನ್ನು ಕೂಡ ನೋಡಬೇಕಾಗಿರೋ ಜವಾಬ್ದಾರಿ SIT ಯದ್ದು ಆಗಿದೆ.